ಭಾಳ ಮುಖ್ಯವಾಗಿ ಆ ಮೆಸೇಜಲ್ಲಿದ್ದದ್ದು ಒಂದು ನಿನ್ನ ರೇಟ್ ಎಷ್ಟು, ನಿನ್ನನ್ನು ಮೇಂಟೈನ್ ಮಾಡಲಾ, ₹500 ಕಳಿಸ್ಲಾ, ಆಮೇಲೆ ಕ್ಷೇತ್ರ ದರ್ಶನ ಅಂತೂ ಮಾಡಿದ್ದ ಹೆಂಗಿದೆ ಅಂತ ಇವಳು ಕೂಡ ಸೂಪರ್ ಅಂತ ಕಳಿಸಿದ್ಲು. ಆಮೇಲೆ ನನಗೊಂದು ಡೌಟು, ಆ ಮೊಬೈಲ್ ಯಾರ ಹತ್ರ ಇತ್ತು, ಆ ಓತಿಕೆ ಆತನ ಬಳಿ ಇತ್ತು ಅಲ್ವಾ, ಯಾರು ಪವನು, ಅವನು ಮುಸುಳಿ ನೋಡೋ ಗೊತ್ತಾಗಲ್ವಾ, ಅವನು ಆ ₹500 ಅವನೇ ಹಾಕಿಸ್ಕೊಂಡಿರ್ತಾನೆ ಅಂತ ಅನಿಸ್ತಾ ಇದೆ ನನಗೆ. ಬಿಯರ್ಗೆ ದುಡ್ಡಿಲ್ಲದಿದ್ದಾಗ ₹500 ಹಾಕು ಅಂತ ಅಂದಿರ್ತಾನೆ, ಮತ್ತೊಂದು ಕೇಳಿರ್ತಾನೆ ₹500 ಹಾಕಲ್ಲ ಅಂತೇಳಿ. ಮೋಸ್ಟ್ಲಿ ಇದು ಪವಂದೇ. ₹500 ವಿಚಾರ ಇದೆಯಲ್ಲ, ಬಿಯರ್ಗೆ ದುಡ್ಡಿಲ್ಲದೆ ಇದ್ದಾಗ ಮಾಡಿಸಿರ್ತಾನೆ ಅಂತ ನನ್ನೊಂದು ಡೌಟು. ಯಾಕೆಂದರೆ ಈಗ ರೇಣುಕಾಸ್ವಾಮಿ ₹500 ಹಾಕಲ್ಲ ಅಂತ ಕೇಳಬೇಕು ಅಂತಂದರೆ ಈ ಓತಿಕೆ ಆತ ಏನೋ ಅಲ್ಲಿ ತಗಲಾಕಿಸಿರ್ತಾನೆ ಅರ್ಜೆಂಟಿಗೆ. ದುಡ್ಡು ಸುಪ್ಪು ಕ್ಷಣ ದುಡ್ಡು ಸಿಗ್ತಾ ಇದೆ, ಏನಾಗಬೇಕಾಗಿದೆ, ಇವಂದೇ ಏನೋ ಇರಬೇಕು ಅಂತ ಅನಿಸ್ತಾ ಇದೆ. ಇರಲಿ, ಅದೊಂದು ಕಡೆ. ಆದರೆ ಈ ಪವಿತ್ರ ರೇಣುಕಾಸ್ವಾಮಿ ಡರ್ಟಿ ಚಾಟಿಂಗ್ ಇಲ್ಲಿಗೆ ನಿಲ್ಲೋದಿಲ್ಲ, ಮೊನ್ನೆಯಿಂದ ಹೇಳ್ತಾ ಇದ್ವಲ್ಲ. ಆಮೇಲೆ ಇಲ್ಲಿ ಪವಿತ್ರ ಗೌಡ ಕೂಡ ಭಯಂಕರ ಕ್ರಿಮಿನಲ್ ತಲೆ ಓಡಿಸಿದ. ಮೆಸೇಜಲ್ಲೇ ಮಸಲತ್ತು ಮಾಡಿದ್ದಾರೆ ಪವಿತ್ರ ಗೌಡ. ಅವನು ಕೂಡ ಹಿಂಗಾಗಿದೆ ನೀವು ತುಂಬ ಚೆನ್ನಾಗಿದ್ದೀರಿ, ಮತ್ತೊಂದಾಗಿದ್ದೀರಿ, ಯಾವಾಗ ಸಿಗೋದು, ನಾನು ಫೋಟೋ ಕಳಿಸಲ್ಲ ಅಂತ ಹೇಳಿದ್ದಾನೆ, ನೋಡಿ ಒಮ್ಮೆ ಅಂತ ಹೇಳಿದ್ದಾನೆ. ಇವಳು ಬೇಡ ಅಂದಿದ್ದಾಳೆ, ಇಲ್ಲ ನೋಡಿಬಿಡಿ ಅವಳಲ್ಲ, ನೀವು ಡೈರೆಕ್ಟ್ ಸಿಕ್ಕಾಗ ನೋಡೋಣ ಅಂತ. ಇವನಿಗೆ ತಡ್ಕೊಳಕ್ಕಾಗಿಲ್ಲ, ಫೋಟೋ ಕಳಿಸೇ ಬಿಟ್ಟಿದ್ದಾನೆ. ಹೆಂಗಿದೆ ಅಂತ ಕೇಳಿದ್ದಾನೆ. ಆಕೆ ಕೂಡ ಸೂಪರ್ ಅಂದಿದ್ದಾನೆ. ಸೂಪರ್ ಅಂದ ತಕ್ಷಣ ಮತ್ತೆ ಕೇಳಿರಬೇಕು ₹500 ಕಳಿಸಲ್ಲ ಅಂತ. ಸೊ ಇವರಿಬ್ಬರ ನಡುವೆ ಈ ಚಾಟಿಂಗೆಲ್ಲ ಆಗ್ತಾ ಇದೆಯಲ್ಲ, ರೇಣುಕಾನಿಗೆ ಮುಂದೆ ಏನೆಲ್ಲ ಹೇಳಿದ್ಲು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಇದರ ಬಗ್ಗೆ ಒಂದು ಮಾಹಿತಿ, ಹೇಗೆ ಆತನನ್ನು ಕೆಡ್ಡಾಕೆ ಬೀಳಿಸಿದ್ಲು ನೋಡಿ. ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು, ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ. ಪ್ರಾಮಿಸ್ ಮಾಡಿ ಹೇಳು ನೀನು, ಪ್ಲೀಸ್ ಕಣೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆ್ಯಂಡ್ ರೊಮ್ಯಾನ್ಸ್ ಕಣೆ. ಪ್ರಾಮಿಸ್ ಯಾರಿಗೂ ಕೊಡಲ್ಲ. ಮದರ್ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ. ಮದರ್ ಪ್ರಾಮಿಸ್ ಕೊಡಲ್ಲ. ಓಕೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ಕಣೆ. ಲೈಫ್ ಲಾಂಗ್ ನಾನು ನಿನಗೆ ಗುಲಾಮನಾಗಿ ಇರ್ತೀನಿ ಕಣೆ, ಆಯಿತಾ? ನಿನಗೋಸ್ಕರ ಕಣೆ. ನಾನು ನಿನ್ನ ನೋಡೋಕೆ ಕಾಯ್ತಾ ಇರ್ತೀನಿ. ಯಾಕೆ ಅಷ್ಟು ಅರ್ಜೆಂಟ್ ಇದೆಯಾ ನಿನಗೆ? ಸ್ವಲ್ಪ. ಏನು ಸ್ವಲ್ಪ? ಏನಿಲ್ಲ. ಓಕೆ ಆಯಿತು ಕಣೆ. ಓಕೆ ಬಾಯ್. ಓಕೆ ಆಯಿತು ಕಣೆ. 500 ಫೋನ್ಪೇ ಮಾಡಬೇಕಾ ಹೇಳು ಪ್ಲೀಸ್ ಕಣೆ. ಬೇಡ. ಯಾಕೆ? ಹಣ ಬೇಡ. ಮತ್ತೆ ಏನು ಬೇಕು ನಿನಗೆ? ನೀನು. ಏನು? ನೀನ್ ಬೇಕು ಅಷ್ಟೇ. ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ. ನೋಡಿ ಇಷ್ಟ ಆಯಿತು, ಡೈರೆಕ್ಟ್ ಆಗಿ ನೋಡಬೇಕು, ಸೊ ಅದಕ್ಕೆ. ಹೌದಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ. ನನಗೂ ಅಷ್ಟೇ ಕಣೆ, ನೀನು ಬೇಕು ಕಣೆ. ನೀನು ತುಂಬ ಕ್ಯೂಟ್, ಸ್ಮಾರ್ಟ್ ಆ್ಯಂಡ್ ಹಾಟ್ ಆಗಿದ್ಯಾ ಕಣೆ. ನನಗೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಣೆ. ನಿನ್ಗಿದೆಯಾ ಇಲ್ವಾ ಅಂತ ಹೇಳು. ಎಸ್ ಇದೆ. ಏನು ನೋಡಿ ಇಷ್ಟ ಆಯಿತು ನಿನಗೆ? ನೀನ್ ಫೋಟೋ ಕಳಿಸಿದ್ಯಲ್ವಾ ಅದು. ಅಲ್ಲೇ ಇರ್ತಾರೆ. ಯಾಕಂದರೆ ದರ್ಶನ್ ಇಲ್ಲದೆ ಇವರು ಹೊಡೆಯೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಇವರಿಗೆಲ್ಲ ಹೆಂಗಾಗಿತ್ತು ಅಂದರೆ ಸುತ್ತಮುತ್ತ ಇದ್ದವ್ರಿಗೆ ನೋಡಿ, ದರ್ಶನ್ ಆ್ಯಸ್ ಎ ಸೂಪರ್ ಸ್ಟಾರ್ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಕೆಲಸ ಆಗ್ತಾಯಿತ್ತು. ಈಗ ಎಲ್ಲಿಗಾದ್ರೂ ಹೋಗಬೇಕಪ್ಪ, ಒಂದು ಫೋನ್ ಕಾಲ್ ಸಾಕಿತ್ತು ದರ್ಶನ್ಗೆ, ನಮ್ಮ ಹುಡುಗರು ಬರ್ತಾರೆ ಸರ್ ಸ್ವಲ್ಪ, ಅಲ್ಲಿ ಕಮಿಷನರೇ ಬೇಕಿದ್ರೆ ಸೆಕ್ಯೂರಿಟಿಗೆ ಜನ ಹಾಕ್ಬಿಡ್ತಾರೆ ನೋಡಿ. ಆ ಗೌರವನ ಉಳಿಸ್ಕೋಬೇಕಲ್ಲ, ಸಮಾಜ ಕೊಟ್ಟಿರೋ ಮರ್ಯಾದೆ ಅಲ್ವ ಅದು. ಈ ಹುಡುಗರಿಗೆಲ್ಲ ಸಿಗ್ತಾಯಿತ್ತು. ಯಾವುದಾದ್ರೂ ಹಣ ಒಂದು ಬಾರ್ಷ ನಮ್ಮ ಹುಡುಗ. ಈ ಪವನ್ಗೆ ಇವ್ರಿಗೆಲ್ಲ ಧೈರ್ಯ ಇದ್ದದ್ದು ದರ್ಶನ್ದು ಆ ಧೈರ್ಯ. ಆಮೇಲೆ ದರ್ಶನ್ಗೆ ಕೆಪಾಸಿಟಿ ಇತ್ತಲ್ಲ, ಆದರೆ ಯಾವತ್ತೂ ಕೂಡ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇನ್ಫ್ಲುಯೆನ್ಸ್ ಆಗೋದು. ಕೆಟ್ಟ ಕೆಲಸ ಮಾಡಿ ಬಂದು CMಗೆ ಹೇಳಿದಾಗ CM ಅದಕ್ಕೆ ಯಾವುದೇ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿಲ್ಲ ಬಿಡಿ. ಸಹಕಾರ ಕೊಟ್ಟರೆ ಸಮಾಜ ಬಿಡತ್ತಾ, ಮೀಡಿಯಾ ಬಿಡತ್ತಾ? ಬಿಡತ್ತೇನ್ರಿ? ಯಾರನ್ನು ಬಿಡಲ್ಲ, ಬಿಡಬಾರ್ದು. ಸೊ ಆಕೆಗೆ ಫೋನ್ ಮಾಡಿ ದರ್ಶನ್ ಹೇಳ್ತಾರೆ, ನೋಡು ಪೊಲೀಸರು ಬರ್ಬೋದು, ಬಂದರೆ ನನಗೇನು ಗೊತ್ತಿಲ್ಲ ಅಂತ. ಆಗ ಆಕೆ ಗಾಬರಿ ಶುರುವಾಯಿತು. ಇಷ್ಟೆಲ್ಲ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಇದ್ದಾನಲ್ಲ, ಯಾರು? ರೇಣುಕಾಸ್ವಾಮಿ. ಅವನೇನು ಸಾಚ ಅಲ್ಲ. ನಾವು ಈಗಲೂ ಹೇಳ್ತೇವೆ, ಅವನೇನು ಸಾಚ ಅಲ್ಲ. ಅವನು ಮಾಡಿದ್ದು ಮಹಾ ಅಪರಾಧನೇ. ಅದನ್ನು ಪವಿತ್ರ ಗೌಡ ಭಾಳ ಅದ್ಭುತವಾಗಿ ನಿಭಾಯಿಸ್ಬೋದಾಗಿತ್ತು, ನಂಬರ್ 1. ಅಥವಾ ಆತ ತಪ್ಪಿಗೆ ನಿಭಾಯಿಸೋದು ಯಾಕೆ, ಆತನಿಗೆ ಶಿಕ್ಷೆನ ಕೊಡಿಸ್ಬೋದಾಗಿತ್ತು.
ಆದರೆ ನೀವಲ್ಲ. ನೀವು ಎಣ್ಣೆ ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಬಂದು ಹೊಡೆದು ಅಲ್ಲಿ ಕರೆಂಟ್ ಶಾಕ್ ಕೊಟ್ಟು ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾವ ರೀತಿ ಮೆಸೇಜ್ ಮಾಡಿದ್ದ? ಅವನೇನು ಸಾಮಾನ್ಯನಲ್ಲ. ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾನವ. ಯಾರಿಗೆ? ಪವಿತ್ರ ಗೌಡಗೆ. ಹೇಳಿ ಏನು ಸಿಕ್ತು? ಇದೀಗ ಇಡೀ ಪವಿತ್ರ ಗೌಡ ಅವರ ಮೊಬೈಲ್, ರೇಣುಕಾಸ್ವಾಮಿ ಮೊಬೈಲ್ ಆಯಿತು, ಪವಿತ್ರ ಗೌಡ ಅವರ ಮೊಬೈಲ್ನಲ್ಲಿ ಏನೆಲ್ಲ ಮಾಹಿತಿ ನಮಗೆ ಸಿಕ್ತು ಅಂತ ಪೊಲೀಸರು ಹೇಳ್ತಾರೆ. ಕೇಳಿಸ್ಕೊಳ್ಳಿ. ಪವಿತ್ರ ಗೌಡ ಮೊಬೈಲ್ ಬಗೆದ ಪೊಲೀಸರು. ಅಬ್ಬಬ್ಬ, ಸೀಕ್ರೆಟ್ ಕಂಡು ಖಾಕಿ ಪಡೆ ಕಕ್ಕಾಬಿಕ್ಕಿ. ಪವಿತ್ರ ಗೌಡ ಮೊದಲೇ ರಾಯಲ್ ಲೈಫ್ ನಡೆಸ್ತಾ ಇತ್ತು. ಐಫೋನ್ ಬಳಸ್ತಾ ಇದ್ದ ಕಾಟೇರನ ಸುಂದರಿಯ ಮತ್ತಷ್ಟು ಕಳ್ಳಾಟ ಬಟ ಬಯಲಾಗಿದೆ. ಆಕೆಯ ಮೊಬೈಲ್ ತಡ್ಕಾಡಿದಾಗ ಅಚ್ಚರಿಯ ಮಾಹಿತಿಗಳು ಹೊರಬಿದ್ದಿದೆ. ನಟ ದರ್ಶನ್ ಐಫೋನ್ 15 ಪ್ರೋ ಮೊಬೈಲ್ ಬಳಸ್ತಾ ಇದ್ರೆ, ಪವಿತ್ರ ಗೌಡ ಅದಕ್ಕೂ ಹೈ ಎಂಡ್ ಮೊಬೈಲ್ ಆದ ಐಫೋನ್ 15 ಪ್ರೋ ಮ್ಯಾಕ್ಸ್ ಬಳಸ್ತಾ ಇದ್ಲು. ತನ್ನ ಒಂದು ಸಿಮ್ ಅನ್ನ ಮನೋಜ್ ಹೆಸರಲ್ಲಿ ಖರೀದಿ ಮಾಡಿದ್ಲು. ದರ್ಶನ್ ನಂಬರ್ ಅನ್ನ 300D ಅಂತ ಸೇವ್ ಮಾಡಿದ್ಲು. ಕಾಲ್ ಅಂಡ್ ವಾಟ್ಸ್ಆಪ್ ಮೂಲಕ ಇಬ್ರು ಚಾಟ್ ಮಾಡ್ತಾ ಇದ್ರು. ಸ್ನೇಹಿತೆ ಸಮತಾ ಹೆಸರು ಸ್ಯಾಮ್ ಅಂತ, ಆರೋಪಿ ಪವನ್ ಹೆಸರು ಪವನ್ ನ್ಯೂ ಅಂತ, ನಂದೀಶ್ ಹೆಸರು ನಂದಿ ಪವನ್ ಅಂತ, ಧನ್ರಾಜ್ ಹೆಸರನ್ನ ರಾಜು ಅಂತ, ನಾಗರಾಜ್ ಹೆಸರನ್ನ ನಾಗು ಮೈಸೂರು ಅಂತ ಸೇವ್ ಮಾಡಿದ್ಲು. ಆರೋಪಿ ವಿನಯ್ ಪವಿತ್ರ ನಂಬರ್ ಅನ್ನ ಡಿ ಬಾಸ್ ವೈಫ್ ಅಂತ ಸೇವ್ ಮಾಡಿದ್ದ. ಇನ್ನೊಂದ್ ಕಡೆ ಪವಿತ್ರ ಗೌಡ 3 ಸಿಮ್ ಬಳಸ್ತಾ ಇದ್ಲಂತೆ. ಅವುಗಳಿಗೆ ಪವಿತ್ರಿ ಗೌಡ ಅಂತ ದರ್ಶನ್ ಸೇವ್ ಮಾಡ್ಕೊಂಡಿದ್ದ. ವಿನಯ್ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸ್ಆಪ್ ಚಾಟ್ ಕೂಡ ಪತ್ತೆಯಾಗಿದೆ. ನಾಗರಾಜ್ ಜೊತೆ ದರ್ಶನ್ ವಾಟ್ಸ್ಆಪ್ ಕಾಲ್ ಸಂಭಾಷಣೆಯೂ ಸಿಕ್ಕಿದೆ. ಜೂನ್ 8ರಿಂದ 11ರವರೆಗೂ 32 ಬಾರಿ ವಾಟ್ಸ್ಆಪ್ ಕಾಲ್ ಮಾಡಲಾಗಿತ್ತು. ಪ್ರದೂಷ್ ಜೊತೆಗೆ 10 ಬಾರಿ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತುಕತೆ ನಡೆದಿತ್ತು. ಅನುಕುಮಾರ್ ಮೊಬೈಲ್ನಲ್ಲಿ 2 ವಿಡಿಯೋ ಸೇರಿದಂತೆ ಸಾಕಷ್ಟು ಸಂಭಾಷಣೆ ವಿವರ ಪೊಲೀಸರ ಕೈ ಸೇರಿದೆ. ಪವಿತ್ರ ಮೊಬೈಲ್ನಲ್ಲಿ 65 ಫೋಟೋಸ್ ಸೇವ್ ಆಗಿದ್ವು. ಇನ್ಸ್ಟಾಗ್ರಾಂನಲ್ಲಿ ಮಾಡಿದ್ದ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ ತೆಗೆದಿದ್ರು. ರೇಣುಕಾಸ್ವಾಮಿ ಕಳಿಸಿದ್ದ 20 ಅಶ್ಲೀಲ ಮೆಸೇಜ್ ಸಿಕ್ಕಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು, ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಸ್ ಪತ್ತೆಯಾಗಿದೆ. ವಿನಯ್ ಮೊಬೈಲ್ನಲ್ಲಿ 10 ಫೋಟೋಗಳು ರಿಟ್ರೀವ್ ಆಗಿದ್ದು, ರೇಣುಕಾನನ್ನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದ ಫೋಟೋಗಳು, ಪಟ್ಟಣಗೆರೆ ಶೆಡ್ಗೆ ಕರೆತಂದ ಫೋಟೋ, ಹಲ್ಲೆ ನಡೆಸಿರುವ ಫೋಟೋ, ಶವವನ್ನ ಸುಮ್ನಹಳ್ಳಿ ರಾಜಕಾಲುವೆಗೆ ಬಿಸಾಕಿದ ಫೋಟೋಗಳು ಸಿಕ್ಕಿವೆ. ರೇಣುಕಾ ಕೊಲೆ ಬಗ್ಗೆ ಪವಿತ್ರಾಗೆ ಗೊತ್ತೇ ಇರಲಿಲ್ಲ. ಕೊಲೆ ಬಳಿಕ ಪವಿತ್ರಾಗೆ ದರ್ಶನ್ ಫೋನ್ ಮಾಡಿದ್ದ. ಪೊಲೀಸರು ಬಂದು ಏನಾದ್ರೂ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳು, ಅದನ್ನ ಬಿಟ್ಟು ಬೇರೆ ಏನು ಹೇಳ್ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ. ಆಗ ಪವಿತ್ರ ಗಾಬರಿ ಬಿದ್ದು ಪವನ್ ಬಳಿ ವಿಚಾರಿಸ್ತಾಳೆ. ಆಗ ಪವನ್ ಏನಿಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳಿದ್ನಂತೆ. ಅದಕ್ಕೆ ಪವಿತ್ರ ಕೂಗಾಡಿ ಜೋರು ಮಾಡಿರ್ತಾಳೆ. ಆಗ ರೇಣುಕಾಸ್ವಾಮಿ ಕೊಲೆ ಮಾಡಿ ಬಾಡಿ ಎಷ್ಟು ಬಂದಿರುವ ಬಗ್ಗೆ ಪವನ್ ಹೇಳಿದ್ನಂತೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.